ಅಖಿಲ ಭಾರತ ಬಿಲ್ಲವ ಯೂನಿಯನ್ ರಿಜಿಸ್ಟರ್ಡ್ ಕುದ್ರೋಳಿ ಮಂಗಳೂರು ಇದರ ಆಶ್ರಯದಲ್ಲಿ ಸರ್ವ ಬಿಲ್ಲವ ಸಂಘಗಳ ಸಹಕಾರದೊಂದಿಗೆ ಪ್ರಪ್ರಥಮ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಜನವರಿ 18, 2026 ಆದಿತ್ಯವಾರದಂದು ನಡೆಸುವವರು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಅಧ್ಯಕ್ಷರು ಹಾಗೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಸಮಿತಿಯ ಅಧ್ಯಕ್ಷರು ನಾರಾಯಣಗುರು ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ನವೀನ್ ಚಂದ್ರ ಸುವರ್ಣರವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುತ್ತಿದ್ದಾರೆ. ಅದೇ ರೀತಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಸದಾನಂದ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಒಂದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಖಜಾಂಚಿಗಳಾಗಿರ್ತಕ್ಕಂಥ ಜಯಪ್ರಕಾಶ್ ಅವರು ಪತ್ರಿಕಾಗೋಷ್ಠಿಗೆ ಉಪಸ್ಥಿತಿದ್ದಾರೆ ಮತ್ತು ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಮಲತಾ ಎನ್ ಸುವರ್ಣ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ನಾನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ತೋಕೋಳ್ ನಡೆಸಬೇಕಾಗಿ ವಿನಂತಿ ಮಾಡ್ತೀನಿ. ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಮಿತ್ರರಿಗೆ ಹಾರ್ದಿಕವಾಗಿ ಮಗದೊಮ್ಮೆ ಸ್ವಾಗತ ಬಯಸುತ್ತಾ ನಿಮಗೆಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೂಡ ಕೋರುತ್ತಾ ಇವತ್ತು ನಾವು ಕರೆದಂಥದ್ದು ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಇದರ ಬಗ್ಗೆ ನಮಗೆ ವಿವರಣೆ ಕೊಡುವುದು. ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ 2026 ಇದು ನಮ್ಮ ಒಂದು ಚರಿತ್ರೆಯಲ್ಲಿ ಪ್ರಪ್ರಥಮವಾಗಿ ನಡೆಯುವಂತಹ ಜಾಗತಿಕ ಕ್ರೀಡೋತ್ಸವ. ಈ ಒಂದು ಕ್ರೀಡೆಯಲ್ಲಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಕಡೆಗಳಿಂದ ವಿವಿಧ ತಂಡಗಳು ಭಾಗವಹಿಸಲಿಕ್ಕಿವೆ. ಈ ನಮ್ಮ ಪಂದ್ಯಾಟ ಬೆಳಿಗ್ಗೆ ಪ್ರಾರಂಭವಾಗಿ ಸಾಯಂಕಾಲವರೆಗಿದೆ. ಬೆಳಿಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ಸರಿಯಾಗಿ 9 ಗಂಟೆಗೆ ಸರಿಯಾಗಿ ನಡೆಯಲಿದ್ದು, ತದನಂತರ ಸಾಯಂಕಾಲದ ಸಮಾರೋಪ ಸಮಾರಂಭ ಅದೇ ನೆಹರು ಮೈದಾನದಲ್ಲಿ 6 ಗಂಟೆಗೆ ನಡೆಯಲಿಕ್ಕಿದೆ. ಈ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವದ ಜೊತೆಯಲ್ಲಿ ಬೆಳಿಗ್ಗೆ ಇದರ ಕ್ರೀಡಾ ಜ್ಯೋತಿಯನ್ನು ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇಲ್ಲಿಂದ ಕ್ರೀಡಾ ಜ್ಯೋತಿ ಮೆರವಣಿಗೆ ಭವ್ಯ ಒಂದು ವಾಹನ ಜಾಥದೊಂದಿಗೆ ಅಲ್ಲಿಂದ ಹೊರಟು ನಮ್ಮ ಮಣ್ಣಗುಡ್ಡ, ನಾರಾಯಣಗುರು ಸರ್ಕಲ್, FG ರೋಡ್, ನವಭಾರತ್ ಸರ್ಕಲ್ ಮತ್ತೆ ಹಂಪಕಟ್ಟಾಗಿ ನೆಹರು ಮೈದಾನ ತಲುಪಲಿಕ್ಕಿದೆ. ಇದರ ಜೊತೆಯಲ್ಲಿ ಅದರಲ್ಲಿ ಬೇರೆ ಬೇರೆ ವಾದ್ಯ ಕೂಡ ಇದೆ. ನಂತರ ಈ ಒಂದು ಕ್ರೀಡಾ ಜ್ಯೋತಿಯನ್ನು ವಿಶ್ವದ ಮಹಿಳಾ ಕಬಡ್ಡಿ ಆಟಗಾರ್ತಿ ಧನಲಕ್ಷ್ಮಿ ಪೂಜಾರಿಯವರು ಈ ಕ್ರೀಡಾ ಜ್ಯೋತಿಯನ್ನು ಇತರ ಕ್ರೀಡಾ ಆಳುಗಳೊಂದಿಗೆ ಓಪನ್ ಜೀಪ್ನಲ್ಲಿ ಇದನ್ನು ಜ್ಯೋತಿಯನ್ನು ಇಟ್ಕೊಂಡು ಬರಲಿಕ್ಕಿದ್ದಾರೆ ನೆಹರು ಮೈದಾನದವರೆಗೆ. ನಂತರ ನೆಹರು ಮೈದಾನದಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಉದ್ಘಾಟನೆ ಆಗುವ ಹೊತ್ತಿಗೆ ಬೇರೆ ಬೇರೆ ಬಣ್ಣ ಬಣ್ಣದ ಬೆಲೂನ್ಗಳ ಪುಂಜ ಕೂಡ ಅಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಮತ್ತೆ ಆಮೇಲೆ ಗಣ್ಯ ಅತಿಥಿಗಳಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಲಿಕ್ಕಿದೆ. ಸಾಯಂಕಾಲ ಈ ನಮ್ಮ ಸಭಾ ಕಾರ್ಯಕ್ರಮ ಸಮಾರಂಭ ನಡೆಯುವ ಮೊದಲು ಅಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ತದನಂತರ ಸುಮಾರು 6 ಗಂಟೆ ಹೊತ್ತಿಗೆ ಸಮಾರಂಭ ಪ್ರಾರಂಭ ಆಗಲಿಕ್ಕಿದೆ. ಸಮಾರಂಭ ಮುಗಿದ ಮೇಲೆ ಪುನಃ ಈ ಕಲ್ಚರಲ್ ಪ್ರೋಗ್ರಾಮ್, ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿಕ್ಕಿದೆ. ನಮ್ಮ ಆಟ ಎಲ್ಲ ಬಂದ ಕ್ರೀಡಾಳುಗಳಿಗೆ ಎಲ್ಲರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಭೋಜನ ಹಾಗೂ ಸಾಯಂಕಾಲದ ಉಪಹಾರದ ಬಗ್ಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಇದರ ಬಗ್ಗೆ ಬೇರೇನು ವಿವರಣೆ ಬೇಕಾದರೆ ದಯವಿಟ್ಟು ಕೇಳಬಹುದು. ನಿಮ್ಗೆ ಈಗಾಗಲೇ ಅದರ ಪತ್ರಿಕಾ ಪ್ರಕಟಣೆ, ಅದೇ ರೀತಿ
ಇದರ ಇನ್ವಿಟೇಷನ್ ಕೂಡ ತಮಗೆ ಹಸ್ತಾಂತರಿಸಲಾಗಿದೆ. ದಯವಿಟ್ಟು ಅದರಲ್ಲಿ ಏನು ತಮಗೆ ಕೇಳಲಿಕ್ಕಿದ್ರೆ ದಯವಿಟ್ಟು ಕೇಳಬಹುದು. ಹೌದು, ಅದರಲ್ಲಿ ಪುರುಷರಿಗೆ ಹಗ್ಗ ಜಗ್ಗಾಟ ಮತ್ತು ವಾಲಿಬಾಲ್, ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಮತ್ತು ಥ್ರೋಬಾಲ್. ಅದರ ಜೊತೆಯಲ್ಲಿ ಸಾಯಂಕಾಲ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಬೇರೆ ಬೇರೆ ಆಟೋಟಗಳನ್ನು ಇಟ್ಟಿದ್ದೀವಿ ನೆಹರು ಮೈದಾನದಲ್ಲಿ. ಸಮಾವೇಶದಲ್ಲಿ ಸುಮಾರು ಒಂದು 20-25 ಸಾವಿರ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಬೆಳಿಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ನಮ್ಮ ಓಷನ್ ಪರ್ಲ್ ಮತ್ತು ಸಾಗರ್ ರತ್ನ ಗ್ರೂಪ್ ಆಫ್ ಹೋಟೆಲ್ಸ್ ಇದರ ಮಾಲಕರಾದಂತಹ ಜಯರಾಮ್ ಬನಾನ್ರವರು, ಅದೇ ರೀತಿ ಪೂಜಾರಿ ಫಿಶ್ ಲ್ಯಾಂಡ್ ಮೈಸೂರು ಇದರ ಮಾಲಕರಾದಂಥ ಶ್ರೀಯುತ ಎಲ್ ಸುಧಾಕರ್ ಪೂಜಾರಿ ಅವರು ನೆರವೇರಿಸಲಿಕ್ಕಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ನಾನು ವಹಿಸಲಿಕ್ಕಿದ್ದೇನೆ. ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸದರು ಆದಂತಹ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿಯವರು ಇದ್ದಾರೆ. ಅದೇ ರೀತಿ ಮುಲ್ಕಿ ಮೂಡಬಿದಿರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶ್ರೀಯುತ ಉಮಾನಾಥ್ ಕೋಟ್ಯಂತರಿದ್ದಾರೆ. ಮಾಜಿ ಸಚಿವರಾದಂತಹ ಶ್ರೀಯುತ ವಿನಯ್ ಕುಮಾರ್ ಸೊರಕೆಯವರಿದ್ದಾರೆ. ಶ್ರೀ ನಾರಾಯಣಗುರು ಅಭಿವೃದ್ಧಿ